ಈಗ ನಮಗೆಲ್ಲ ಸಿಸ್ಟಮ್ಸ್ ಗೊತ್ತಲ್ಲ. ಊಟ ಮಾಡಿದ್ರೆ ಹೊಟ್ಟೆಯಲ್ಲಿ ಹೋಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಡೈಜೆಸ್ಟ್ ಮಾಡುತ್ತೆ, ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸಕೋಶದಿಂದ ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ ಅಲ್ವಾ. ಸೊ ಆ ಶಕ್ತಿನೇ ಈ ಶರೀರದ ಮೂಲಕ ಕಾರ್ಯಗಳನ್ನ ಮಾಡುವುದು ಅಲ್ವಾ. ಸೊ ಈಗ ನಾನು ಆತ್ಮ, ಇದು ನನ್ನ ಶರೀರ. ಯಾವುದೇ ರಿಲಿಜಿಯನ್ ಆಗಲಿ ಕಾಸ್ಟ್ ಆಗಲಿ ಮಾತಾಡೋದಿಲ್ಲ, ಬಟ್ ಶಿ ಓನ್ಲಿ ಜಸ್ಟ್ ಟ್ರೈಸ್ ಟು ಪುಟ್ ಅಸ್ ಇನ್ ದಟ್ ಪ್ಲೇಸ್ ವೇರ್ ನಮಗೆ ಅದರ ಫಲ ಬರುತ್ತೆ. ಸೊ ಹೋಲಿಸ್ಟಿಕ್ ವೆಲ್ಬೀಯಿಂಗ್ ಅಂದಾಗ ಫಿಸಿಕಲ್, ಸೋಷಿಯಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ಬೀಯಿಂಗ್. ಸೊ ಹೋಲಿಸ್ಟಿಕ್ ವೆಲ್ಬೀಯಿಂಗ್ ಈಸ್ ಫಿಸಿಕಲ್, social, mental and spiritual well-being. So here the question is, how do we prioritize this? So in this, we are living in well advanced modern technology world, isn't it? So we are living with gadgets, we awake with gadgets, we sleep with gadgets, we are living with gadgets. Every human being, that is every soul, possesses good sanskars and also bad sanskars. So now what we have to related to our daily routine life. What is our daily routine life? What is our daily routine life? Okay, we pray God, we remember God. We come to school, we study, we eat. So these are all our basic regular activities. Like this picture scroll of the day. You feel and you remember. Yes or no? Yes. Your parents also say something, you remember. All the bad qualities, relax. Now stop all your thoughts and focus on one thought. I am a peaceful soul, just a point of light, shining brightly in the middle of the forehead. I connect myself to God, who is also the point of light. He spent so much time with first wife, and he brought whatever she wants, whatever she liked, he gifted her, and he took care of her. So, and second wife, coming to the second wife, he took care of his second wife, but not as much as first wife.
ಅಲ್ವಾ? ಎಲ್ಲೋ ಹೊಡ್ಕೊಳ್ಳೋದಿಲ್ಲ. ಇಷ್ಟು ದೊಡ್ಡ ಮುಖ ಇದೆ, ಇಷ್ಟು ದೊಡ್ಡ ಶರೀರ ಇದೆ, ನನ್ನ ಕರ್ಮ ಅಂತ ಎಲ್ಲೂ ಹೊಡ್ಕೊಳ್ತೀವಿ. ಇಲ್ಲೇ ಅಲ್ವಾ? ಹಣೆ ಬರ ಅಂತ ಹೇಳ್ತೀವಿ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಬ್ರಹ್ಮ ಹಣೆ ಬರ ಇಲ್ಲೇ ಬರೀತಾರೆ ಅಂತಲೂ ಹೇಳ್ತಾರೆ. ಸೊ ಆತ್ಮ ಇರೋದು ಇಲ್ಲಿ. ಆತ್ಮನಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆ. ಮನಸ್ಸು ಹಾಗೆ ನಾವೆಲ್ಲರೂ ಆಗ್ರಹ ಮಾಡಿ ನಾನು ಪಂಚತತ್ವಗಳಿಂದ ಕೂಡಿರುವಂತಹ ಈ ದೇಹವಲ್ಲ, ನಾನು ಶಾಂತ ಮನುಷ್ಯನು ಒಂದು ದಿನದಲ್ಲಿ 3 ವಿಷಯಗಳನ್ನು ಸಾಧಿಸಬೇಕು. ಮೊದಲನೇದಾಗಿ ದೈಹಿಕ, ಮಾನಸಿಕ ಹಾಗೂ 3ನೇದು ಆಧ್ಯಾತ್ಮಿಕ. ಆ ಆಧ್ಯಾತ್ಮಿಕದಲ್ಲಿ ನಮ್ಮಲ್ಲಿ ಬೆಳಕುತ್ತಲ್ಲಿ ಈ ಬ್ರಹ್ಮಕುಮಾರಿ ಬಂದಂತ ರಾಜಯೋಗದ ಕುರಿತು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಇದು ನಮ್ಮ ಜೀವನದಲ್ಲಿ ದಿನನಿತ್ಯ ಅಳವಡಿಸಿಕೊಳ್ಳುವಂತ ಮಹತ್ವದ ಅಂಶವಾಗಿದೆ.